ಯಾವ ಊರು ತಾತ? ನಮ್ಮದು ದೊಡ್ಡ ಮಾರನಹಳ್ಳಿ. ಏನು ಹೆಸರು ನಿಮ್ಮದು? ನಮ್ಮದು ರೇವಣ್ಣ. ನಮ್ಮದು ದೊಡ್ಡ ಮಾರನಹಳ್ಳಿ ದಾಖಲೆ ಇಂಚಿನಗುಪ್ಪೆ ತಾವರೆಕೆರೆ ಹೋಬಳಿ ಇಂಚಿನಗುಪ್ಪೆ ಪೋಸ್ಟು. ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ ತಾತ? ನಾವು 85ರಿಂದ 65ರಿಂದ ಮಾಡ್ತಾ ಇದ್ದೀವಿ. 65ರಿಂದ ಮಾಡ್ತಾ ಇದ್ದೀವಿ. ಈಗ ಹಿಂದೆ ಎಲ್ಲ ಈಗ 10 ವರ್ಷ ಹಿಂದೆ ಎಲ್ಲ 70,000 80,000 ಕೊಟ್ಟು ಹೌದು, 10 ವರ್ಷದಿಂದ. ಹೌದು, ಈಗ ಏಕಾಏಕಿ 5 ಲಕ್ಷ 5 ಲಕ್ಷ ಆಯ್ತು. 15 ಲಕ್ಷ ಹೇಳ್ತಾರಲ್ಲ, 500 ರೂಪಾಯಿಗೂ ಮಾರಿದ್ದೀವಿ ನಾವು. 5,000 ರೂಪಾಯಿಗೂ ಮಾರಿದ್ದೀವಿ. ಇವತ್ತು 3 ಲಕ್ಷಕ್ಕೂ ಮಾರ್ತೀವಿ, 2 ಲಕ್ಷಕ್ಕೂ ಮಾರ್ತೀವಿ. 10 ವರ್ಷ ಹಿಂದೆಗಡೆ ಹೆಂಗಿತ್ತಲ್ಲ ವ್ಯಾಪಾರ, ಈಗ ದಿಢೀರ್ನೆ ಒಂದ್ ಮಾತೆತ್ತಿರೋ ಒಂದ್ ಜೊತೆಗೆ 10 ಲಕ್ಷ 15 ಲಕ್ಷ ಹೇಳ್ತಾರಲ್ಲ, ಯಾಕೆ ಅಂತ ಹಂಗೆ ರೈಟ್ ಯಾಕೆ ಹಿಂಗೆ ಆಯ್ತು? ಯಾಕೆಂದ್ರೆ ಅವಾಗ ಯಾರು ತಗೊಳ್ಳೋರು ಇಲ್ಲ, ಇದ್ ಮಾಡೋರು ಇಲ್ಲ. ಈಗ ತಗೊಳೋರು ಇದ್ ಮಾಡೋರು ಬಳಕೆ ಮಾಡೋರು ಜಾಸ್ತಿ ಆದ್ರು. ಈಗ ಅಂದ್ರೆ ದನಗಳು ಸಾಕೋರ ಸಂಖ್ಯೆ ಜಾಸ್ತಿ ಆಗೈತೆ. ಅವನ್ ಸಾಕ್ತಾನೆ ಅಂತ ಇವ್ರು ಸಾಕ್ತಾರೆ ಅಂತ ಅವರು. ದನಗಳ ಬೇಡಿಕೆ ಜಾಸ್ತಿ ಆಯ್ತು. ಈಗ ನಾವ್ 2 ಲಕ್ಷಕ್ಕೆ ಅಂದ್ರೆ ಇನ್ನೊಬ್ಬ 5 ಲಕ್ಷ ತಗಂತಾನೆ, ಏನ್ ಅವನಿಗೆ ಕಮ್ಮಿ ಆಗಿದ್ದೀವ ಅಂತ ಹಿಂಗಾಗ್ತದೆ ಸರ್. ಪೈಪ್ ಅಡಿ ಕಟ್ಟಿ ಬೆಲೆ ಏರಿಕೆ. ಹೌದು, ಇಲ್ಲಿ ಬಂದ್ ನೋಡಿದ್ರೆ ಹಿಂಗಾಗಿರ್ತದೆ ಅಷ್ಟೇ ಹೊರತು ಇನ್ನೇನು ಇಲ್ಲ. ಊರ್ನಾಗ ಯಾರನ್ನ ಒಬ್ಬ ಒಂದು 2 ಲಕ್ಷ ಕೊಟ್ಟು ಒಳ್ಳೆ ಕರತ್ತು ಅಂದ್ರೆ ನಡೆಯಲೇ ಅವನಿಗಿನ್ನ ಏನ್ ಕಮ್ಮಿ, ನಾವು 5 ಲಕ್ಷ ಹಿಡ್ಕೊಂಡ್ ಕಟ್ಟೋಣ ಅಂತಾರೆ. ಈಗ ಇವತ್ತು ಹುಡುಗರೆಲ್ಲ ದನ ಕರ ವರಿಗಳೆಲ್ಲ ಜೋರಾಗಿ ಕಟ್ತಾ ಇರ್ತದ. ಹೌದು, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಯಾರು ಈಗ ನೀವು ಈಗ ನಮ್ಮಂತ ಹುಡುಗರೆಲ್ಲ ದನ ಕರ ಕಟ್ತಾವ್ರೆ. ಹೌದು, ಈಗ ದೊಡ್ಡವ್ರು ಕಮ್ಮಿ ಆಗ್ಬಿಟ್ರು, ಹುಡುಗರುಗಳೇ ಜಾಸ್ತಿ ಆಗೋದ್ರು. ಹಳ್ಳಿ ಕಾರು ಅಂತ ಹುಡುಗರಿಗೆ ನೀವು ಏನ್ ಹೇಳ್ತೀರಿ? ನೀವು ಕಟ್ಟಿದ ತಕ್ಕಾಗಿ ಅನುಭವದಂತೆ ಚೆನ್ನಾಗಿ ಸಾಕಿ ನೀವು ಅದನ್ನ ಅಭಿವೃದ್ಧಿ ಮಾಡಿ ಒಂದ್ ಹೆಸರು ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ. ಮಾಡ್ಕೋಬೇಕು, ಸುಮ್ನೆ ಸಾಕಿ ಕಟ್ಬಾರ್ದು, ದನ ಕರನ ಚೆನ್ನಾಗಿ ಬೆಳೆಸ್ಬೇಕು ಅಲ್ವಾ? ಕಟ್ಟಿದ್ಮೇಲೆ ಚೆನ್ನಾಗಿ ಸಾಕ್ಬೇಕು. ಹೌದು, ನೀವು 4-6 ಜನ ನೋಡಿ ನೀವು ಒಂದ್ ಹೆಸರು ಪಡಿಬೇಕು, ಹಿಂಗ್ ಸಾಕಿದ್ದ ಇಂತ ಮನ್ಸ ಹಿಂಗ್ ಮಾಡ್ಬೇಕು ಅಂತ ಮಾಡ್ರು ಅಂತ ಹೇಳ್ತಾ ಇದ್ದೀನಿ. ಹೌದು, ಸುಮ್ನೆ ಸೋಕಿ ಕಟ್ಬಿಟ್ಟು ಅಡ್ಡ ದುಡ್ಡಿ ರೈಟ್ ಹೇಳ್ಬಾರ್ದು. ಆ ದನ ಏನ್ ಬೆಲೆ ಬಾಳ್ತವೆ ಅದನ್ನ ಹೇಳ್ಬೇಕು ಅಲ್ವಾ? ಸುಮ್ನೆ ಒಂದ್ ಜೊತೆ ತಂದು 15 ಲಕ್ಷ ಹೇಳೋದು ಅಲ್ವಾ? 5 ಲಕ್ಷಕ್ಕೆ ತಂದ್ಬಿಟ್ಟು 15 ಲಕ್ಷ ಹೇಳೋದಲ್ಲ. ಹೌದು, 5 ಲಕ್ಷ ತಂದು 15 ಲಕ್ಷ ದನನ ಮಾಡಿ ಇವರು ಹೆಸರು ಪಡಿಬೇಕು. ಆ ತರ ಮಾಡಿ ಬೆಳೆಸಿ ದನಗಳನ್ನ ಸೋಕಿಯಾಗಿ ಮಾಡಿ 15 ಲಕ್ಷ ಹೇಳಿದ್ರೆ ಅದಕ್ಕೊಂದ್ ಬೆಲೆ ಅಲ್ವಾ? ತಂದ್ ದುಡ್ಡದೆ ಅಂತ ಕಟ್ಬಿಟ್ಟು ಇವನ್ನೆಲ್ಲ ತಿರ್ಕೊಂಬಂದ್ಬಿಟ್ಟು ನಮ್ಮವು 15 ಲಕ್ಷ ಹಿಂಗಾದು ಅಂತಂದ್ರೆ ಅದಕ್ಕೆ ಯಾರು ಹೊಣೆ? ಹೌದು, ಈಗ ಮಾಗಡಿ ಜಾತ್ರೆಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದೀರಾ? ನಾವು 65 ಬರ್ತಾ ಇದೀವಿ. ಈಗ ಹಂಗಾರೆ ನೀವು ಚಿಕ್ಕ ವಯಸ್ಸಿಂದಾನು ನೋಡಿದಿರಿ ಮಾಗಡಿ ಜಾತ್ರೆ? ನಮ್ದು ಇದರಿಂದ ಇಡೀ ಜಾತ್ರೆನೆ ತಿರುಗಿದ್ದೀವಿ. ಈಗ ರಾಸ್ಗಳೆಲ್ಲ ಅವಾಗ ಜಾಸ್ತಿ ಬರ್ತಾ ಇದ್ವಾ, ಈಗ ಜಾಸ್ತಿ ಆಗವ ಜಾತ್ರೆ? ಈಗ ಅವಾಗೂ ಬರ್ತಾ ಇದ್ದು, ಅವಾಗ ದನ ಏನ್ ಕಮ್ಮಿ ಏನಿಲ್ಲ ಬರೋವು, ಆದ್ರೆ ಬೆಲೆ ಕಮ್ಮಿ ಇತ್ತು ಅವಾಗ. ಒಟ್ನಲ್ಲಿ ನೀವು ನಿಮ್ಮ ಸಾಯ ಗಂಟ್ಲು ದನ ಕರ ಕಟ್ಲೇಬೇಕು. ಹೌದು, ನಮ್ ಪ್ರೀತಿಗೆ ಒಂದ್ ಜೊತೆ ಏನಾದ್ರು ನಾವು ಜಾತ್ರೆ ಹೋಗ್ಬೇಕು ಅಂತಲೇ ಬರ್ತೀನಿ ನಾನು. ಮುಂದೆ ನಿಮ್ ಮಕ್ಳಿಗೆ ಮೊಮ್ಮಕ್ಳಿಗೆಲ್ಲ ಎಲ್ಗೂ ಅದೇ ಹೇಳ್ತಾ ಇದ್ದೀನಿ ನಾನು. ಹೌದು, ಸರಿ ತಾತ, ಆಯ್ತು, ಒಳ್ಳೇದಾಗ್ಲಿ. ಆಯ್ತು ಸರ್.